ಗಳು BBMP ಎ ಖಾತಾ ಇರುತ್ತೆ, DC ಕನ್ವರ್ಷನ್ ಆಗಿರುತ್ತೆ. ಏನು VMR ಪ್ರಾಪರ್ಟೀಸ್ ಅವರು ನಿಮಗೆ ಪ್ರಾಪರ್ಟೀಸನ್ನೆಲ್ಲ ತೊಗೊಂಬರ್ತಾರೆ, ಎಲ್ಲವೂ ಕೂಡ ಒಂದು ಒಳ್ಳೆ ಲೊಕಾಲಿಟಿಲಿ ತೊಗೊಂಬರ್ತಾರೆ. ನೀವು ನೋಡ್ಬೋದು, ಯಾವುದೇ ಔಟ್ಸ್ಕರ್ಟಲ್ಲಾಗಲಿ ಎಲ್ಲ ಡೆವಲಪ್ಡ್ ಆಗಿರುವಂಥ ಏರಿಯಾ. ಇಲ್ಲಿ ನೋಡಿ VMR ಪ್ರಾಪರ್ಟೀಸ್ ಅವರು ಮಾಡಿರುವಂಥ ಇನ್ನು ಬೇರೆ ಬೇರೆ ಪ್ರಾಪರ್ಟೀಸ್ಗಳು ಅಂದರೆ ಅಪಾರ್ಟ್ಮೆಂಟ್ಗಳು ನಾನು ಇವತ್ತೇನು ತೋರಿಸ್ತಾ ಇದ್ದೀನಿ, ಇವೆಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಿಮಗೆ ಫ್ಲ್ಯಾಟ್ಸ್ಗಳು ಅವೈಲೇಬಲ್ ಇರುತ್ತೆ. 2 BHK 3 BHK 65 lakhs 75 lakhs 85 lakhs ಆ ರೀತಿ ಸಿಗುತ್ತೆ ಅಂತ ಹೇಳ್ಬೋದು. ಲಿಫ್ಟು ಇವ್ರು ಮಾಡುವಂಥ ಎಲ್ಲ ಇದು ಅಷ್ಟೇ ಅಪಾರ್ಟ್ಮೆಂಟ್ಗಳಲ್ಲೂ ಅಷ್ಟೇ ಪ್ರಾಪರ್ ಲಿಫ್ಟ್ ವ್ಯವಸ್ಥೆ ಮಾಡಿರ್ತಾರೆ, ಪ್ರಾಪರ್ ಸ್ಟೇರ್ ಕೇಸ್ ಇರುತ್ತೆ, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಎಲ್ಲವೂ ಕೂಡ ರೆಡಿ ಇರುತ್ತೆ. ರೆಡಿ ಟು ಮೂವ್ ಇನ್ ಫ್ಲ್ಯಾಟ್ಗಳು ಇವರು ಕೊಡ್ತಾ ಇದ್ದಾರೆ. ಸೊ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಫ್ಲ್ಯಾಟ್ ಸೇಲ್ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಬಿಲ್ಡಿಂಗ್ ಸೇಲ್ ಆಯಿತು, ಇವಾಗ ಬರ್ತಾ ಇರೋದು ಫ್ಲ್ಯಾಟ್ ಸೇಲ್ಗಳು. ನೀವೇನು ತಮ್ನೇಲ್ ಮೇಲೆ ನೋಡಿದ್ರಲ್ವಾ 65 ಲಕ್ಷ. ಹೌದು ವೀಕ್ಷಕರೇ, 65, 75, 85 ಎಲ್ಲ ರೇಟ್ಗಳಲ್ಲಿ ನಿಮಗೆ ಫ್ಲ್ಯಾಟ್ಗಳು ಅವೈಲೇಬಲ್ ಇದೆ. 2 BHK 3 BHK ಆ್ಯಂಡ್ ಈ ಫ್ಲ್ಯಾಟ್ಗಳಿರುವಂತಹ ಅಪಾರ್ಟ್ಮೆಂಟ್ಗಳಿರ್ತಾವಲ್ಲ, ಇವನ್ನ ನಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು VMR ಪ್ರಾಪರ್ಟೀಸ್ ಅವರು. ಬೆಂಗಳೂರಿನ ವಿದ್ಯಾರಣ್ಯಪುರ ಬಳಿ ಇರುವಂತಹ ಸಂಭ್ರಮ್ ಕಾಲೇಜ್ ಬಳಿ ಇದೆ ವೀಕ್ಷಕರೇ. ಆಫೀಸ್ಗೂ ಹೋಗ್ಬೋದು, ಭೇಟಿ ಮಾಡ್ಬೋದು. ಇದೇ ರೀತಿಯ ಅನೇಕ ಪ್ರಾಪರ್ಟೀಸ್ಗಳು ಅವೈಲೇಬಲ್ ಇದೆ ನಿಮಗೆ. ಸದ್ಯಕ್ಕೆ ನಾನಿರುವಂಥದ್ದು ಮತ್ತಿಕೆರೆಯಲ್ಲಿ. ಇನ್ನು ಇವರ ಪ್ರಾಜೆಕ್ಟ್ ಅಂತ ಬಂದರೆ ಮತ್ತಿಕೆರೆ, ಯಲಹಂಕ, ವಿದ್ಯಾರಣ್ಯಪುರ, ಸಹಕಾರ ನಗರ, ಹೆಸರುಘಟ್ಟ, 8ನೇ ಮೈಲಿ, ಬಗಲಗುಂಟೆ ಎಲ್ಲ ಕಡೆನೂ ಕೂಡ ನಿಮಗೆ ಬೇರೆ ಬೇರೆ ಅಪಾರ್ಟ್ಮೆಂಟ್ಸ್ಗಳಿರ್ತವೆ. ಅಲ್ಲಿ ಹೋಗಬಹುದು, ಅಪಾರ್ಟ್ಮೆಂಟ್ಸ್ಗಳನ್ನು ನೋಡ್ಬೋದು, ಫ್ಲ್ಯಾಟ್ಗಳನ್ನು ಪರ್ಚೇಸಸ್ ಮಾಡ್ಬೋದು. ಆಲ್ಮೋಸ್ಟ್ ಇವ್ರದ್ದೆಲ್ಲ ಪ್ರಾಪರ್ಟೀಸ್ಗಳು BBMP ಎ ಖಾತಾ ಇರುತ್ತೆ, DC ಕನ್ವರ್ಷನ್ ಆಗಿರುತ್ತೆ. ಆ್ಯಂಡ್ ಇನ್ನು ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದರೆ ವಾಟರ್ ಕನೆಕ್ಷನ್ಸ್ ಇರ್ಬೋದು, ಪವರ್ ಕನೆಕ್ಷನ್ಸ್ ಇರ್ಬೋದು, ಆ್ಯಂಡ್ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ವ್ಯವಸ್ಥೆ ಪ್ರತಿಯೊಂದು ಕೂಡ ಇಲ್ಲಿ ಮಾಡ್ಕೊಡಲಾಗುತ್ತೆ ವೀಕ್ಷಕರೇ. ಮಾಡ್ಕೊಡಲಾಗತ್ತೇನೋ, ಆಲ್ಮೋಸ್ಟ್ ಎಲ್ಲ ರೆಡಿ ಇರುತ್ತೆ ಅಂತ ಹೇಳ್ಬೋದು. ರೆಡಿ ಟು ಮೂವ್ ಇನ್ ಫ್ಲ್ಯಾಟ್ಸ್ಗಳು ಬೇಕು ಅಂತಂದರೆ ನೀವು VMR ಪ್ರಾಪರ್ಟೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಒಂದು ರೆಡಿ ಅಪಾರ್ಟ್ಮೆಂಟನ್ನು ತೋರಿಸ್ಕೊಡ್ತೀನಿ, ಏನೇನು ಅಮ್ಯುನಿಟೀಸ್ ಸಿಗ್ತಾ ಇದೆ, ಫ್ಲ್ಯಾಟ್ ಯಾವ ಥರ ಬರ್ತಾ ಇದೆ ಪ್ರತಿಯೊಂದು ತೋರಿಸ್ಕೊಡ್ತೀನಿ. ಅಷ್ಟೇ ಅಲ್ಲದೆ ಇವರ ಬೇರೆ ಬೇರೆ ಪ್ರಾಪರ್ಟೀಸ್ಗಳು ರೆಡಿ ಆಗ್ತಾ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಎಸ್ಪೆಷಲಿ ನಮ್ಮ ಏರಿಯಾ ವಿದ್ಯಾರಣ್ಯಪುರ ಅಂತ ಹೇಳ್ಬೋದು. ವಿದ್ಯಾರಣ್ಯಪುರದಲ್ಲೂ ಕೂಡ ಅನೇಕ ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ಗಳು ರೆಡಿ ಇದೆ. ಬನ್ನಿ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ವೀಕ್ಷಕರೇ, ನೋಡ್ಕೊಂಬರೋಣ. ಸೊ ವೀಕ್ಷಕರೇ, ಮೊದಲನೇ ನಾನು ಅಪಾರ್ಟ್ಮೆಂಟ್ ತೋರಿಸ್ತಾ ಇದ್ದೀನಿ. ಈ ಅಪಾರ್ಟ್ಮೆಂಟ್ ಬಂದುಬಿಟ್ಟು ಸಾಯಿ ಪಾರ್ಕ್ ವ್ಯೂ ಅಂತ ಹೇಳ್ಬಿಟ್ಟು ಮತ್ತಿಕೆರೆಯಲ್ಲಿದೆ. ಇನ್ನೊಂದು ಏನಂತಂದರೆ, ಏನು VMR ಪ್ರಾಪರ್ಟೀಸ್ ಅವರು ನಿಮಗೆ ಪ್ರಾಪರ್ಟೀಸನ್ನೆಲ್ಲ ತೊಗೊಂಬರ್ತಾರೆ, ಎಲ್ಲವೂ ಕೂಡ ಒಂದು ಒಳ್ಳೆ ಲೊಕಾಲಿಟಿಲಿ ತೊಗೊಂಬರ್ತಾರೆ. ನೀವು ನೋಡ್ಬೋದು, ಯಾವುದೇ ಔಟ್ಸ್ಕರ್ಟಲ್ಲಾಗಲಿ ಎಲ್ಲ ಡೆವಲಪ್ಡ್ ಆಗಿರುವಂಥ ಏರಿಯಾ. ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ಎಲ್ಲವೂ ಕೂಡ ಭಾಳ ಹತ್ತಿರದಲ್ಲೇ ಬರುತ್ತೆ. ಇನ್ನು ಈ ಅಪಾರ್ಟ್ಮೆಂಟ್ಗೆ ರಿಲೇಟೆಡ್ ಆಗಂತಂದರೆ ಕೆಲವೊಂದು ಅಪಾರ್ಟ್ಮೆಂಟಲ್ಲಿ 2 ಫ್ಲ್ಯಾಟ್ಸ್ ಇರುತ್ತೆ ಒಂದೇ ಇದರಲ್ಲಿ, ಕೆಲವೊಂದು ಅಪಾರ್ಟ್ಮೆಂಟ್ಸಲ್ಲಿ 3 ಫ್ಲ್ಯಾಟ್ ಇರುತ್ತೆ. ಇದರಲ್ಲಿ ಟೋಟಲ್ 9 ಫ್ಲ್ಯಾಟ್ ಇದೆ, ಅದರಲ್ಲಿ ಒಂದೇ ಒಂದು ಫ್ಲ್ಯಾಟು ಅವೈಲೇಬಲ್ ಇರುವಂಥದ್ದು. ಓಕೆ, ಸೊ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೇಸಿಕ್ ಅಮ್ಯುನಿಟೀಸ್ ಎಲ್ಲ ಸಿಗುತ್ತೆ. ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಅಂತ ಬಂದರೆ ಇಲ್ಲೇ ನಿಮಗೆ ರಮಯ್ಯ ಹಾಸ್ಪಿಟಲು, ರಮಯ್ಯ ಸ್ಕೂಲು, ಕಾಲೇಜಸ್ಸು ಎಲ್ಲದು ಹತ್ತಿರದಲ್ಲೇ ಇರುತ್ತೆ. ನೋಡಿ, ದೊಡ್ಡದಂಥ ರೋಡ್ ಇರ್ಬೋದು, ಪರ್ಫೆಕ್ಟ್ ಆಗಿರುವಂಥ ಗೇಟ್ಗಳಿರ್ಬೋದು. ಸೊ ಕಂಪ್ಲೀಟಾಗಿ ಸೆಕ್ಯೂರಿಟಿ ವ್ಯವಸ್ಥೆ, 24/7 ಸೆಕ್ಯೂರಿಟಿ ಇಲ್ಲೇ ಇರ್ತಾರೆ, ಎಲ್ಲ ನೋಡ್ಕೊತಾ ಇರ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಮೇಯ್ನಾಗಿ ಇಲ್ಲಿ ಬರ್ತಾ ಇರೋಂಥದ್ದು ಪಾರ್ಕಿಂಗ್ ವ್ಯವಸ್ಥೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ಇಲ್ಲ ಅಂತಂದರೆ ಯಾರೂ ಕೂಡ ಒಂದು ಫ್ಲ್ಯಾಟ್ ಖರೀದಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನೋಡಿ, ನಿಮಗೆ ಪರ್ಫೆಕ್ಟ್ ಆದಂತಹ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ. ಸೊ ಟೆನ್ಷನ್ ಬೇಕಾಗಿಲ್ಲ. ಆ್ಯಂಡ್ ಮೇಯ್ನಾಗಿ ಬರ್ತಾ ಇರೋಂಥದ್ದು ಲಿಫ್ಟ್ನ ವ್ಯವಸ್ಥೆ. ಅಪಾರ್ಟ್ಮೆಂಟ್ ಅಂದಮೇಲೆ ಲಿಫ್ಟ್ ಬೇಕೇ ಬೇಕು. ಸೊ ವೀಕ್ಷಕರೇ, TC ಇರ್ಬೋದು, ಪ್ರಾಪರ್ ವ್ಯವಸ್ಥೆಗಳು ಇಲ್ಲಿ ಮಾಡಿಕೊಡಲಾಗುತ್ತೆ ವೀಕ್ಷಕರೇ. ಬನ್ನಿ, ನಾನು ನಿಮಗೆ ಲಿಫ್ಟನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಇದು ಲಿಫ್ಟು. ಇವ್ರು ಮಾಡುವಂಥ ಎಲ್ಲ ಇದು ಅಷ್ಟೇ ಅಪಾರ್ಟ್ಮೆಂಟ್ಗಳಲ್ಲೂ ಅಷ್ಟೇ ಪ್ರಾಪರ್ ಲಿಫ್ಟ್ ವ್ಯವಸ್ಥೆ ಮಾಡಿರ್ತಾರೆ, ಪ್ರಾಪರ್ ಸ್ಟೇರ್ ಕೇಸ್ ಇರುತ್ತೆ, ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ ಎಲ್ಲವೂ ಕೂಡ ರೆಡಿ ಇರುತ್ತೆ. ರೆಡಿ ಟು ಮೂವ್ ಇನ್ ಫ್ಲ್ಯಾಟ್ಗಳು ಇವರು ಕೊಡ್ತಾ ಇದ್ದಾರೆ. ಸೊ ಬನ್ನಿ, ನಾನು ನಿಮಗೆ ಫಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ನಾನು ಲಿಫ್ಟು ಕೂಡ ತೋರಿಸ್ಬಿಡ್ತೀನಿ ಯಾವ ರೀತಿ ಲಿಫ್ಟ್ ಇದೆ ಅಂತ. ಸೊ ಇದು ಲಿಫ್ಟು ನೋಡಿ, ಒಂದು ಪ್ರಾಪರ್ ಆಗಿರುವಂಥ ಲಿಫ್ಟ್ ಇದೆ. ಆ್ಯಂಡ್ ಈ ಅಪಾರ್ಟ್ಮೆಂಟಲ್ಲಿ ನಿಮಗೆ ಆಲ್ಮೋಸ್ಟ್ 4 ಫ್ಲೋರ್ಗಳು ಬರುತ್ತೆ, 9 ಫ್ಲ್ಯಾಟ್ಗಳು ಬರುತ್ತೆ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಫ್ಲ್ಯಾಟ್ ಬಂದುಬಿಟ್ಟು 1ನೇ ಫ್ಲೋರಲ್ಲಿರುವಂಥದ್ದು, ಫಸ್ಟ್ ಫ್ಲೋರಲ್ಲಿರುವಂಥದ್ದು. ಆರಾಮಾಗಿ 4 ಜನ ನಿಂತ್ಕೊಂಡು ಹೋಗ್ಬೋದು, ಆ ರೀತಿ ಒಂದು ಇದಿದೆ. ಇಲ್ಲಿ ಲಿಫ್ಟ್ನ ವ್ಯವಸ್ಥೆ ಇದೆ. ಆ್ಯಂಡ್ VMR ಪ್ರಾಪರ್ಟೀಸ್ ಕೊಡುವಂಥ ಎಲ್ಲ ಇದ್ರಲ್ಲೂ ಅಪಾರ್ಟ್ಮೆಂಟ್ಗಳಲ್ಲೂ ಅಷ್ಟೇ ನಿಮಗೆ ಪ್ರಾಪರ್ ಆಗಿರುವಂಥ ಲಿಫ್ಟ್ನ ವ್ಯವಸ್ಥೆ ಇದ್ದೇ ಇರುತ್ತೆ.
ಸೊ ವೀಕ್ಷಕರೇ, ಇವಾಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನೋಡಿ. ಪ್ರಾಪರ್ ಆಗಿರುವಂತಹ ನಿಮಗೆ ಆಕ್ಸೆಸ್ ಸಿಗುತ್ತೆ, ದೊಡ್ಡದಾದಂಥ ಸ್ಟೇರ್ ಕೇಸು. ಸೊ ಇದು ನಿಮ್ಮ ಫ್ಲ್ಯಾಟ್ಗೆ ಹೋಗುವಂಥ ದಾರಿ. 3 BHK ರೆಡಿ ಟು ಮೂವ್ ಇನ್ ಫ್ಲ್ಯಾಟ್. ಸೊ ವೀಕ್ಷಕರೇ, ಫ್ರಂಟ್ ಕ್ಲಾಡಿಂಗ್ ಇರ್ಬೋದು, UPVC ವಿಂಡೋಸ್ಗಳು ಪ್ರತಿಯೊಂದು ಕೂಡ ರೆಡಿ ಮಾಡಿಕೊಡ್ತಾರೆ. ನೋಡ್ಗಡೆ ಮೇಲ್ಗಡೆನೂ ಕೂಡ ಅಷ್ಟೇ PVC ರ್ಯಾಪ್ಟರ್ಸ್ ಹಾಕ್ಬಿಟ್ಟು ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಟೀ ಕುಡ್ನ ಡೋರ್ಗಳು, ಟೀ ಕುಡ್ನ ಫ್ರೇಮ್, ಟೀ ಕುಡ್ನ ಡೋರ್, ರೆಡಿಮೇಡ್ ಡೋರ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಈ ಕಡೆ ಬರ್ತಾ ಇದ್ದರೆ 3 BHK ಫ್ಲ್ಯಾಟ್ ವೀಕ್ಷಕರೇ. ಇದು ವಿಶಾಲವಾಗಿದೆ ಅಂತ ಹೇಳ್ಬೋದು. ಮೇಯ್ನಾಗಿ ಹಾಲ್, ಫಸ್ಟ್ ಹಾಲ್ ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಆಲ್ಮೋಸ್ಟ್ ನಿಮಗೆ 18 ಫೀಟ್ಗೆ ಅರೌಂಡ್ 14 ಫೀಟ್ ಅಂತೂ ಡೆಫಿನೆಟ್ಲಿ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ಕಂಪ್ಲೀಟಾಗಿ ರೆಡಿ ಆಗಿರುತ್ತೆ. ಇದು TV ಯೂನಿಟು, ಸೂಪರ್ ಆಗಿರುತ್ತೆ. TV ಯೂನಿಟ್ ಮಾಡಿದ್ದಾರೆ. ಇಂಡಿವಿಜುವಲ್ ಆಗಿ ಒಂದು ದೇವ್ರ ಮನೆ ಕೂಡ ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ. ನೀವು VMR ಪ್ರಾಪರ್ಟೀಸಲ್ಲಿ ಎಲ್ಲೇ ತೊಗೊಳ್ಳಿ ಫ್ಲ್ಯಾಟು, ಇವೆಲ್ಲ ರೆಡಿ ಇರುತ್ತೆ. ಫಾಲ್ ಸೀಲಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು, ಫಾಲ್ ಸೀಲಿಂಗ್ ಕೂಡ ರೆಡಿ ಇದೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ನಾನು ನಿಮಗೆ ಕಿಚನ್ ಕರ್ಕೊಂಡು ಹೋಗ್ತೀನಿ. ಜನ ನೆಕ್ಸ್ಟ್ ಕಿಚನ್ನೇ ನೋಡುವಂಥದ್ದು ವೀಕ್ಷಕರೇ. ಆಲ್ಮೋಸ್ಟ್ 10x12ನ ಕಿಚನ್ ಇದೆ. ಕಿಚನ್ ಕೂಡ ನೋಡ್ತಾ ಇದ್ದೀರಾ, ಲಾಫ್ಟ್ ರೆಡಿ ಇದೆ, ಸೆಂಟರ್ ಯೂನಿಟ್ಸು, ಕೆಳಗಡೆ ಕಿಚನ್ ಕ್ಯಾಬಿನೆಟ್ಸ್ಗಳು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೌಂಟರ್ ಟಾಪಲ್ಲಿ ನಿಮಗೆ ಜೆಟ್ ಬ್ಲ್ಯಾಕನ್ನು ಹಾಕಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು, ನೀವು ಬರ್ತಿರಲ್ಲ ಅವಾಗ ಒಂದು ರೌಂಡ್ ಕ್ಲೀನಿಂಗ್ ಅಂತೂ ಡೆಫಿನೆಟ್ಲಿ ಮಾಡ್ಕೋಬೋದು. ಇಲ್ಲಿ ಪಕ್ಕದಲ್ಲೇ ಇರುವಂಥದ್ದು ಯುಟಿಲಿಟಿ ಏರಿಯಾ. ಪ್ರತಿ ಫ್ಲ್ಯಾಟಲ್ಲೂ ಕೂಡ ಯುಟಿಲಿಟಿ ಇದ್ದೇ ಇರುತ್ತೆ. ಇಲ್ಲೂ ನೋಡಿ ನೀವು ವಾಷಿಂಗ್ ಮೆಷಿನ್ ಇಡೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಯುಟಿಲಿಟಿ ಜಾಗ ಇದೆ. ಪ್ರಾಪರ್ ಆಗಿರೋಂಥ ಡೋರ್ ಇದೆ. ಆ್ಯಂಡ್ ಇಲ್ಲಿ ಒಂದು ಕಾಮನ್ ವಾಶ್ರೂಮು, ಇದು ಕಾಮನ್ ವಾಶ್ರೂಮು. ಈ ಕಾಮನ್ ವಾಶ್ರೂಮು ಆಲ್ಮೋಸ್ಟ್ ನಿಮಗೆ 8x4 ಇದೆ ವೀಕ್ಷಕರೇ. 4ಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಜಾಗ್ವಾರ್ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರ್ತಾರೆ. ರೂಪ್ ಲೆವೆಲ್ವರೆಗೆ ಟೈಲ್ಸನ್ನು ಹಾಕೊಟ್ಟಿರ್ತಾರೆ ವೀಕ್ಷಕರೇ. ನೋಡಿ ಇಲ್ಲಿ ಮ್ಯಾಟ್ ಫಿನಿಶ್ನ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. WPC ಡೋರ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ರೂಮ್ ನಂಬರ್ 1. ಸೊ ವೀಕ್ಷಕರೇ, ಇದು ಆಲ್ಮೋಸ್ಟ್ ನಿಮಗೆ 10x14 ಇದೆ ವೀಕ್ಷಕರೇ. ಸ್ವಲ್ಪ ದೊಡ್ಡದೇ ಇದೆ ಅಂತ ಹೇಳ್ಬೋದು. ಸೈಡಲ್ಲೆಲ್ಲ ಜಾಗ ಇದೆ. ಸೊ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ವಿಟ್ರಿಫೈಡ್ ಟೈಲ್ಸ್, 2x4 ವಿಟ್ರಿಫೈಡ್ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. UPVC ವಿಂಡೋಸ್ಗಳನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಓಕೆ, 2 ಟ್ರ್ಯಾಕ್. ಸೊ ಜೊತೆಯಲ್ಲಿ ಇಲ್ಲಿ ನೋಡಿ ವಾರ್ಡ್ರೋಬು, ದೊಡ್ಡದಾದಂಥ ವಾರ್ಡ್ರೋಬು. ಸೊ ಪ್ರಾಪರ್ ಎವ್ರಿಥಿಂಗ್ ಈಸ್ ರೆಡಿ. ಓಕೆ, ಸೊ ಇದು ಸೆಕೆಂಡ್ ಬೆಡ್ರೂಮು. ಓಕೆ, ಇದು ಸ್ವಲ್ಪ ಚಿಕ್ಕದಾಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಿಮಗೆ 9x12 ಬರ್ತಾ ಇದೆ ವೀಕ್ಷಕರೇ. ಇಲ್ಲೂ ಕೂಡ ಅಷ್ಟೇ. ಆಮೇಲೆ ಫ್ಯಾನ್ಸು, ಲೈಟ್ಸು, ಎವ್ರಿಥಿಂಗ್ ರೆಡಿನೇ ಇರುತ್ತೆ. ಆಮೇಲೆ 3ನೇ ಬೆಡ್ರೂಮು, ಬನ್ನಿ 3ನೇ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಇದು 3rd ಬೆಡ್ರೂಮ್. ಇದು ಅಷ್ಟೇ ಆಲ್ಮೋಸ್ಟ್ ನಿಮಗೆ 10x13 ಇದೆ ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು. ಇಲ್ಲೂ ಕೂಡ ಅಷ್ಟೇ ಪ್ರಾಪರಾಗಿ ವಾರ್ಡ್ರೋಬ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಬಂದರೆ ಅಟ್ಯಾಚ್ ವಾಶ್ರೂಮ್. ಇಲ್ಲೂ ಅಷ್ಟೇ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ವೀಕ್ಷಕರೇ. ಇಲ್ಲಿ ಲೈಟ್ಸ್ ಇಲ್ಲ, ಓಕೆ, ಬಟ್ ಆದರೆ ತುಂಬ ದೊಡ್ಡದಾಗಿದೆ. ಆಲ್ಮೋಸ್ಟ್ 4 ಫೀಟ್ಗೆ ಈ ರೀತಿ ಬಂದರೆ 8 ಫೀಟ್ ಅಂತೂ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. WPC ಡೋರನ್ನು ಯೂಸ್ ಮಾಡಿರ್ತಾರೆ. ಸೊ ಈ ಕಡೆ ಬಂದರೆ ನಿಮಗೆ ದೊಡ್ಡದಾದಂತಹ ವಾರ್ಡ್ರೋಬ್ ನೋಡಿದ್ರಲ್ಲ. ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನೊಂದು ಸತಿ ತೋರಿಸ್ಕೊಂಬರ್ತೀನಿ ನಾನು ನಿಮಗೆ. ಈ ಕಡೆ ಬಂದರೆ ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ ಏರಿಯಾ. ಈ ಕಡೆ ಬಂದರೆ ಕಾಮನ್ ವಾಶ್ರೂಮು. ಈ ಕಡೆ ಬಂತಂತಂದರೆ ನಿಮಗೆ ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಓಕೆ, ಸೊ ಈ ಕಡೆ ಬಂತಂದರೆ ಕಿಡ್ಸ್ ಅಥವಾ ಗೆಸ್ಟ್ ಬೆಡ್ರೂಮು. ಇದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ದೇವರ ಮನೆ ಆವಾಗಲೇ ತೋರಿಸಿದೆ ನಾನು ನಿಮಗೆ. ಆ್ಯಂಡ್ ಫೈನಲ್ ಆಗಿ ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಇದು ವಿತ್ ಅಟ್ಯಾಚ್ ವಾಶ್ರೂಮ್. ಹೌದು, ಇಲ್ಲೊಂದು ಕಾಮನ್ ವಾಶ್ರೂಮು ಜೊತೆಯಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಸೊ ನೋಡಿದ್ರಲ್ಲ, ಇದು ಫ್ಲ್ಯಾಟ್ನ ಮಾಹಿತಿ, ಯಾವ ರೀತಿ ಫ್ಲ್ಯಾಟ್ ಸಿಗುತ್ತೆ ನಿಮಗೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ಇನ್ನು ಇವರ ಅನೇಕ ಪ್ರಾಜೆಕ್ಟ್ಗಳು ನಡೀತಾ ಇದೆ, ಆನ್ಗೋಯಿಂಗು. ಬನ್ನಿ ಅದನ್ನು ಕೂಡ ತೋರಿಸ್ಕೊಂಬರ್ತೀನಿ, ನೋಡ್ಕೊಂಬಂದ್ಬಿಡೋಣ. ಸೊ ವೀಕ್ಷಕರೇ, VMR ಪ್ರಾಪರ್ಟೀಸ್ ಅವ್ರದ್ದು ನೆಕ್ಸ್ಟ್ ಪ್ರಾಪರ್ಟಿ. ಸೊ ಇದು ಬೃಂದಾವನ ಅಂತ ಅಪಾರ್ಟ್ಮೆಂಟು, ನವೋದಯ ಕಿಶೋರ್ ಕೇಂದ್ರ ಅಂತ ಇಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದೆ ವೀಕ್ಷಕರೇ. ನೀವು ಫಸ್ಟ್ ಪ್ರಾಪರ್ಟಿ ನೋಡಿದ್ರಲ್ಲ ಮತ್ತಿಕೆರೆ, ಅಲ್ಲಿಂದ ಸ್ಟೇಟಾಗಿ ಬಂದರೆ BL ಸರ್ಕಲ್ಲು, ಗಂಗಮ್ಮ ಸರ್ಕಲ್, ಮುಂದೆ ಬಂದರೆ ಸಿಂಗಾಪುರ ಅಲ್ಲ, ಮತ್ತು ಸಿಂಗಾಪುರ ಅಂತ ಹೇಳ್ಬಿಟ್ಟು ಏನು ಏರ್ಫೋರ್ಸ್ ಇದೆ ಅದರ ಪಕ್ಕದಲ್ಲೇ ಬರುವಂಥದ್ದು. ಇದು ದೊಡ್ಡದಾದಂಥ ಒಂದು ಅಪಾರ್ಟ್ಮೆಂಟು. 8 ಫ್ಲ್ಯಾಟ್ಸ್ಗಳು ಅವೈಲೇಬಲ್ ಇದೆ. ಎಲ್ಲದೂ ಕೂಡ 3 BHK ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿನ ಬೆಲೆಗಳು 75 ಲಕ್ಷ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ಕನ್ನಡಕರ ವೀಕ್ಷಕರಿಗೆ. ಬನ್ನಿ ಲೊಕ್ಯಾಲಿಟಿ ಮತ್ತು ಒಳಗಡೆ ಯಾವ ಥರ ಇದೆ ಲೈಟಾಗಿ ತೋರಿಸ್ಕೊಂಬರ್ತೀನಿ. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿಲ್ಲ, ಏನು ವರ್ಕ್
ನಡೀತಾ ಇದೆ ವೀಕ್ಷಕರೇ. ಹೀಗೆ ಹೋದರೆ ನಿಮಗೆ ನವೋದಯ ಕಿಶೋರ್ ಕೇಂದ್ರ, ನಾನು ನಿಮಗೆ ಅದು ಫೋಟೋಸ್ ಕೂಡ ತೋರಿಸ್ತಾ ಇರ್ತೀನಿ. ಅಲ್ಲಿಂದ ಸ್ಟ್ರೇಟಾಗಿ ಬರ್ತಾ ಇದ್ದಂಗೆ ಇಲ್ಲಿ ನಿಮಗೆ ಈ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇರುವಂಥದ್ದು. ಆಲ್ಮೋಸ್ಟ್ ರೆಡಿ ಇದೆ, ವರ್ಕ್ ನಡೀತಾ ಇದೆ ಅಂತ ಹೇಳ್ಬೋದು. ನಾನು ಆವಾಗಲೇ ಹೇಳಿದಾಗೆ ಸಿಂಗಾಪುರ ಅಂತ ಹೇಳ್ತಾರೆ, ಸಿಂಗಾಪುರ್ ಅಂದ್ಕೊಂಡ್ಬಿಡ್ಬೇಡಿ. ಮತ್ತು ಇದು ಸಿಂಗಾಪುರ, ಇದು ಏರ್ಫೋರ್ಸ್ ಇದೆ ಅಲ್ವಾ, ಏರ್ಫೋರ್ಸ್ ಪಕ್ಕದಲ್ಲೇ ಬರುತ್ತೆ ನೋಡಿ. ಇಲ್ಲೂ ಅಷ್ಟೇ ನಿಮಗೆ ಎಲ್ಲ ಬೇಸಿಕ್ ಅಮ್ಯುನಿಟೀಸ್ಗಳು, ಪವರ್, ವಾಟರ್, ಲಿಫ್ಟ್, ಪಾರ್ಕಿಂಗ್ ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ನೋಡಿ VMR ಪ್ರಾಪರ್ಟೀಸ್ ಅವರು ಮಾಡಿರುವಂಥ ಇನ್ನು ಬೇರೆ ಬೇರೆ ಪ್ರಾಪರ್ಟೀಸ್ಗಳು ಅಂದರೆ ಅಪಾರ್ಟ್ಮೆಂಟ್ಗಳು ನಾನು ಇವತ್ತೇನು ತೋರಿಸ್ತಾ ಇದ್ದೀನಿ, ಇವೆಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಿಮಗೆ ಫ್ಲ್ಯಾಟ್ಸ್ಗಳು ಅವೈಲೇಬಲ್ ಇರುತ್ತೆ. 2 BHK, 3 BHK, 65 lakhs, 75 lakhs, 85 lakhs ಆ ರೀತಿ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪ್ರಾಪರ್ಟಿ ಆ್ಯಂಡ್ ಇವ್ರು ಮಾಡ್ತಾ ಇರೋಂಥ ಎಲ್ಲ ಪ್ರಾಪರ್ಟೀಸ್ಗಳು ಕೂಡ ನಿಮಗೆ BBMP ಲಿಮಿಟ್ಸಲ್ಲಿ ಬರುತ್ತೆ. BBMP ಏಕಾತ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆ ಇರ್ಬೋದು, ಕಂಪ್ಲೀಟ್ ಪಾರ್ಕಿಂಗ್ ತುಂಬನೇ ದೊಡ್ಡದಾಗಿದೆ. ಓಕೆ, ಸ್ಕ್ಯಾವ್ಯೂವನ್ನು ಕೂಡ ಬಿಟ್ಟಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ನೀರಿನ ಮತ್ತು ಪವರ್ ವ್ಯವಸ್ಥೆ ಕೂಡ ಪ್ರಾಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇವೆಲ್ಲವೂ ಕೂಡ ನೀವು ನೋಡ್ಬೋದು. ಇಲ್ಲಿ ಕಾರ್ ಪಾರ್ಕು, ಎಲಿವೇಟರು, ಓನ್ ಬೋರ್ವೆಲ್ಲು, ಕಾವೇರಿ ವಾಟ್ರು, ಸೆಕ್ಯೂರಿಟಿ ಗಾರ್ಡು, CCTV ಕ್ಯಾಮ್ರಾ, ಇವೆಲ್ಲವೂ ಕೂಡ ಇವರು ಬೇಸಿಕಲ್ಲಿ ಕೊಡುವಂತಹ ಒಂದು ಅಮ್ಯುನಿಟೀಸ್ಗಳಂತ ಹೇಳ್ಬೋದು. ಸೊ ಇದನ್ನು ರೆಡಿ ಆಗ್ತಿರೋದ್ರಿಂದ ನಾನು ಇಲ್ಲಿ ಇನ್ನೂ ತೋರಿಸೋದು ಇರೋದಿಲ್ಲ. ಬನ್ನಿ ನೆಕ್ಸ್ಟ್ ಪ್ರಾಪರ್ಟಿ ಕರ್ಕೊಂಡು ಹೋಗ್ತೀನಿ. ಸೊ ವೀಕ್ಷಕರೇ, VMR ಪ್ರಾಪರ್ಟೀಸ್ ಅವ್ರದ್ದು ನೆಕ್ಸ್ಟ್ ಪ್ರಾಪರ್ಟಿ ವಿದ್ಯಾರಣ್ಯಪುರದಲ್ಲಿರುವಂಥದ್ದು SM ಗ್ರ್ಯಾಂಡ್ ಅಂತ. SM ಗ್ರ್ಯಾಂಡ್ ಅಂತ ತುಂಬ ದೊಡ್ಡದಾಗಿರೋಂಥ ಅಪಾರ್ಟ್ಮೆಂಟು. ವೀಕ್ಷಕರೇ, ವಿದ್ಯಾರಣ್ಯಪುರ ಯಾರಿಗೆ ಗೊತ್ತಿಲ್ಲ ಹೇಳಿ, ಒನ್ ಆಫ್ ದ ನಮ್ಮದೇ ಏರಿಯಾ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಇಲ್ಲಿ ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಗಳು ತುಂಬಿಕೊಂಡಿದೆ. ಅವೇಕ್ಷ ಹಾಸ್ಪಿಟಲ್ ಇರ್ಬೋದು, ಸಂಭ್ರಮ್ ಕಾಲೇಜು, ಪ್ರತಿಯೊಂದು ಕೂಡ ಅಮೇಝಿಂಗ್ ಆಗಿದೆ. ಆ್ಯಂಡ್ ಇಲ್ಲಿ ಶಾಪಿಂಗಿಗೂ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬೆಳೆದುಬಿಟ್ಟಿದೆ ವಿದ್ಯಾರಣ್ಯಪುರ. ನಾವೆಲ್ಲ ಇಲ್ಲೇ ಬಂದುಬಿಟ್ಟು ಎಲ್ಲ ಶಾಪಿಂಗ್ ಮಾಡುವಂಥದ್ದು. ಆ್ಯಂಡ್ ಇನ್ನು ಈ ಅಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ 15 ಫ್ಲ್ಯಾಟ್ಸ್ಗಳು ಅವೈಲೇಬಲ್ ಇದೆ. 10 ಫ್ಲ್ಯಾಟ್ಸ್ಗಳು 3 BHK, 5 ಫ್ಲ್ಯಾಟ್ಸ್ಗಳು ನಿಮಗೆ 2 BHK. ಒಂದು ಫ್ಲೋರಲ್ಲಿ ನಿಮಗೆ ಏನಿಲ್ಲ ಅಂದರೂ ಕೂಡ 3 ಫ್ಲ್ಯಾಟ್ಸ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ. ವೀಕ್ಷಕರೇ, ಇನ್ನು ಬೆಲೆಗಳು 85 lakhs ಪ್ರಾರಂಭವಾಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ BBMP ಲಿಮಿಟ್ಸಲ್ಲಿ ಬರುತ್ತೆ, ಏಕಾತ ಪ್ರಾಪರ್ಟಿ. ಬನ್ನಿ ನಿಮಗೆ ಲೊಕ್ಯಾಲಿಟಿ ಜೊತೆಯಲ್ಲಿ ಅಪಾರ್ಟ್ಮೆಂಟ್ ಯಾವ ಥರ ಬಂದಿದೆ ಲೈಟಾಗಿ ತೋರಿಸ್ಕೊಂಬರ್ತೀನಿ. ವೀಕ್ಷಕರೇ, ಇದು ವಿದ್ಯಾರಣ್ಯಪುರ ನೋಡಿ. ಸುತ್ತಮುತ್ತಲು ನಿಮಗೆ ಲೊಕ್ಯಾಲಿಟಿ ತೋರಿಸ್ಬಿಡ್ತೀನಿ. ದೊಡ್ಡ ದೊಡ್ಡದಂಥ ಅಪಾರ್ಟ್ಮೆಂಟ್ಗಳು ಪ್ರತಿಯೊಂದು ಕೂಡ ಇದೆ. ಆ್ಯಂಡ್ ಈ ರೋಡು ಸೀದಾ ಹೋದರೆ ನೀವು ಮೇನ್ ರೋಡ್ಗೆ ಹೋಗ್ತೀರಾ, ವಿದ್ಯಾರಣ್ಯಪುರ ಮೇನ್ ರೋಡ್ಗೆ. ಇದು ಅಪಾರ್ಟ್ಮೆಂಟ್ ನೋಡಿದ್ರಲ್ವಾ. ಟೋಟಲ್ ಆಗಿ 15 ಯೂನಿಟ್ಸ್ಗಳು ಅವೈಲೇಬಲ್ ಇದೆ. 2 BHK ಆ್ಯಂಡ್ 3 BHK ಎರಡೂ ಸಿಗುತ್ತೆ. ಆ್ಯಂಡ್ ಇಲ್ಲಿ ಮೇನ್ ರೋಡ್ಗೆ ಇರುವಂಥದ್ದು. ಓಕೆ, ಸೊ ಆಕ್ಸೆಸಿಬಿಲಿಟಿ ತುಂಬ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಸಿಗುತ್ತೆ ನಿಮಗೆ. ನೀರಿನ ಕನೆಕ್ಷನ್ಸ್ ಇರ್ಬೋದು, ಪವರ್ ಕನೆಕ್ಷನ್ಸು, ಜೊತೆಯಲ್ಲಿ ಪಾರ್ಕಿಂಗ್, ದೊಡ್ಡದಾದಂಥ ಪಾರ್ಕಿಂಗು, ಬೋರ್ವೆಲ್ ಇದೆ. ಆಮೇಲೆ BBMP ಆಗಿರೋದ್ರಿಂದ CMC ವಾಟ್ರ್ ಕೂಡ ಬರುತ್ತೆ. ಜೊತೆಯಲ್ಲಿ ಇಲ್ಲಿ ಲಿಫ್ಟ್ನ ವ್ಯವಸ್ಥೆ ನೋಡಿ ವೀಕ್ಷಕರೇ, ಇದು ಲಿಫ್ಟ್ನ ವ್ಯವಸ್ಥೆ. SM ಗ್ರ್ಯಾಂಡ್ ಅಂತ ಈ ಅಪಾರ್ಟ್ಮೆಂಟ್ನ ಹೆಸರು ನೋಡಿ. ತುಂಬ ವಿಶಾಲವಾಗಿದೆ, ದೊಡ್ಡದಾಗಿ ಬರ್ತಾ ಇದೆ. 15 ಯೂನಿಟ್ಸ್ಗಳು ಇಲ್ಲಿ ಅವೈಲೇಬಲ್ ಇರುವಂಥದ್ದು. ವರ್ಕ್ ನಡೀತಾ ಇದೆ ವೀಕ್ಷಕರೇ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಫ್ಲ್ಯಾಟ್ಸನ್ನೆಲ್ಲ ಇವಾಗಲೇ ತೋರ್ಸೋಕ್ಕಾಗೋದಿಲ್ಲ. ಇಲ್ಲಿ ನೋಡಿ ದೊಡ್ಡದಾದಂಥ ಲಿಫ್ಟ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಇದು ಈ ಅಪಾರ್ಟ್ಮೆಂಟ್. ಸೊ ಇನ್ನು ಲೊಕ್ಯಾಲಿಟಿ ಅಂತ ಬಂದರೆ ನಿಜವಾಗ್ಲೂ ಇಲ್ಲಿ ತುಂಬಾ ಚೆನ್ನಾಗಿರೋಂಥ ಲೊಕ್ಯಾಲಿಟಿ. ವಿದ್ಯಾರಣ್ಯಪುರ ಅಂತಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಯಲಹಂಕ, ವಿದ್ಯಾರಣ್ಯಪುರ ಎಲ್ಲ ತುಂಬಾ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ ವೀಕ್ಷಕರೇ. ಸೊ ವೀಕ್ಷಕರೇ, VMR ಪ್ರಾಪರ್ಟೀಸ್ ಅವರು ಇದೇ ರೀತಿಯಲ್ಲಿ 7 ರಿಂದ 8 ಪ್ರಾಪರ್ಟೀಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ವಿದ್ಯಾರಣ್ಯಪುರ, ಸಹಕಾರ ನಗರ, ಬಗಲಗುಂಟೆ, 8ನೇ ಮೈಲಿ. ಸೊ ಈ ಸುತ್ತಮುತ್ತಲು ತುಂಬಾ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ. ನೀವು ಒಂದು ಬಾರಿ ಇಲ್ಲಿ ಬಂದಾಗ VMR ಪ್ರಾಪರ್ಟೀಸ್ ಕಡೆಯಿಂದ ಮಹೇಶ್ ಸರ್ ಅವ್ರದ್ದು ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಜೊತೆ ನೀವೆಲ್ಲ ಪ್ರಾಪರ್ಟೀಸನ್ನು ನೋಡ್ಬೋದು. ಅಷ್ಟೇ ಅಲ್ಲ, ಈ ಪ್ರಾಪರ್ಟೀಸ್ ಎಲ್ಲ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡುವಂಥದ್ದು, ಆಮೇಲೆ ಅದ್ರ ಒಳಗಡೆ ಇಂಟೀರಿಯರ್ ಬೇಕು ನಿಮಗೆ, ಇಂಟೀರಿಯರ್ ಮಾಡಿಕೊಡುವಂಥದ್ದು, ಪ್ರತಿಯೊಂದು ವ್ಯವಸ್ಥೆ ಇವರೇ ಮಾಡಿಕೊಡ್ತಾರೆ. ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಜಸ್ಟ್ ನೀವು ಬನ್ನಿ, ನೋಡಿ, ಓಕೆ ಆಯಿತು ಅಂತಂದಾಗ ಒಂದು ಟೋಕನ್ ಅಡ್ವಾನ್ಸ್ ಮಾಡಿಬಿಟ್ಟು ಡಾಕ್ಯುಮೆಂಟ್ಸನ್ನು ತೊಗೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಕೊಂಡು ಮುಂದಿನ ವಿಚಾರವನ್ನು ನೋಡ್ಬೋದು ವೀಕ್ಷಕರೇ. ಅಷ್ಟೇ ಅಲ್ಲದೆ ಈ ಪ್ರಾಪರ್ಟಿಗೆ 75% ಲೋನ್ ಕೂಡ ಆಗುತ್ತೆ. ಸೊ ನೀವು ಸೇಮ್ ಮಹೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಲೋನ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೋಬೋದು. ಅದಕ್ಕೆ ಹೇಳಿದ್ದು ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಮಹೇಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸುತ್ತಮುತ್ತಲೂ ಇರುವಂತಹ ಅನೇಕ ಪ್ರಾಪರ್ಟೀಸ್ಗಳು ನಾನು ಹೇಳ್ತಾ ಇರಬೇಕಾದ್ರೆ ಪ್ರಾಪರ್ಟೀಸ್ಗಳ ಫೋಟೋಸ್ಗಳು ಕೂಡ ನಿಮಗೆ ಆನ್ ಸ್ಕ್ರೀನ್ ಬರ್ತಾ ಇರುತ್ತೆ. ಬೇರೆ ಬೇರೆ ಪ್ರಾಪರ್ಟೀಸ್ಗಳು, ಅವುಗಳ ಎಲಿವೇಷನ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ರೂಟನ್ನು ಕೂಡ ನಾನು ಹೇಗೆ ಬರ್ತಾ ಇರಬೇಕಾದ್ರೆ ರೂಟ್ ಕೂಡ ಶೂಟ್ ಮಾಡಿದ್ದೀನಿ. ಸೊ ರೂಟನ್ನು ಕೂಡ
ತೋರಿಸ್ಕೊಂಡ್ಬಂದಿರ್ತೀನಿ. ವಿದ್ಯಾನಪುರ ಯಾವ ಥರ ಬರ್ಬೋದು, ಈಗ ನಮ್ಮ ಬಿ ಎಲ್ ಸರ್ಕಲಿಂದ ಬಂದ್ವಿ ನಾವು, ಸಿಂಗಾಪುರ ಹೋಗಿದ್ವಿ, ಸಿಂಗಾಪುರ ಯಾವ ಥರ ಹೋಗ್ಬೋದು, ಮತ್ತಿಕೆರೆ ಹೋಗಿದ್ವಿ, ಮತ್ತಿಕೆರೆ ಏರಿಯಾ ಯಾವ ಥರ ಹೋಗುವಂಥದ್ದು ಪ್ರತಿಯೊಂದು ಲೊಕ್ಯಾಲಿಟಿನೂ ಕೂಡ ನಾನು ಶೂಟ್ ಮಾಡ್ಕೊಂಡ್ಬಂದಿದ್ದೀನಿ. ನಾನು ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಪ್ರತಿಯೊಂದು ಕೂಡ ನೀವು ನೋಡಿರ್ಬೋದು ವೀಕ್ಷಕರೇ. ಸೊ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ ಮೂಲಕ VMR ಪ್ರಾಪರ್ಟೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೇವಲ 65 ಲಕ್ಷದಿಂದ ಕೂಡ ನೀವು ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮಗೂ ಉತ್ತಮವಾದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.